ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಶಿಡ್ಲಘಟ್ಟದಲ್ಲಿ ಶ್ರೀರಾಮ ಶೋಭಾಯಾತ್ರೆ, ಜೈ ಶ್ರೀರಾಮ್ ಘೋಷಣೆಯೊಂದಿಗೆ ಸಂಭ್ರಮಾಚರಣೆ. ರೇಷ್ಮೆ ನಗರ ಶಿಡ್ಲಘಟ್ಟದಲ್ಲಿ ಭಾನುವಾರ ಶ್ರೀರಾಮ ಶೋಭಾಯಾತ್ರೆಯು ಅತ್ಯಂತ ಸಡಗರ, ಸಂಭ್ರಮ ಹಾಗೂ ಭಕ್ತಿಪೂರ್ವಕವಾಗಿ ಜರುಗಿತು. ಹನುಮಂತಪುರ ಗೇಟ್ನ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಪ್ರಾರಂಭವಾದ ಯಾತ್ರೆಯು KSRTC ಬಸ್ ನಿಲ್ದಾಣದವರೆಗೆ ಸಾಗಿದ್ದು, ರಸ್ತೆಯ ಇಕ್ಕೆಲಗಳಲ್ಲಿ ನೆರೆದಿದ್ದ ಸಹಸ್ರಾರು ಭಕ್ತರು ಪಾಲ್ಗೊಂಡರು. ಹನುಮಂತಪುರ ಗೇಟ್ನಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಯಾತ್ರೆಗೆ ಚಾಲನೆ ನೀಡಲಾಯಿತು. ಯಾತ್ರೆಯಲ್ಲಿ 12 ಅಡಿ ಎತ್ತರದ ಶ್ರೀ ಕೋದಂಡರಾಮನ ಮೂರ್ತಿ ಮತ್ತು 12 ಅಡಿ ಎತ್ತರದ ಶಿವನ ವಿಗ್ರಹದ ರಥಗಳು ವಿಶೇಷ ಆಕರ್ಷಣೆ ಆಗಿದ್ವು. ಕೇರಳದ ಚಂಡಿವಾದ್ಯ, ಸ್ಥಳೀಯ ಟಮಟೆ ಸೇರಿದಂತೆ ವಿವಿಧ ಕಲಾ ತಂಡಗಳ ಪ್ರದರ್ಶನವು ಭಕ್ತರಲ್ಲಿ ಉತ್ಸಾಹವನ್ನು ಹೆಚ್ಚಿಸಿತು. ಕೈಯಲ್ಲಿ ಭಗವಧ್ವಜ ಹಿಡಿದ ಭಕ್ತರು ಜೈ ಶ್ರೀರಾಮ್ ಎಂಬ ಘೋಷಣೆಗಳನ್ನು ಕೂಗುತ್ತಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಹೆಜ್ಜೆ ಹಾಕಿದರು. ಯಾತ್ರೆಯುದ್ದಕ್ಕೂ ದಣಿದ ಭಕ್ತರಿಗಾಗಿ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರು ಮಜ್ಜಿಗೆ, ನೀರು ಮತ್ತು ತಂಪು ಪಾನೀಯ ಹಾಗೂ ಅನ್ನ ಸಂತರ್ಪಣೆ ವಿತರಿಸುವ ಸೇವೆಯನ್ನ ಸಲ್ಲಿಸಿದರು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಶ್ರೀರಾಮ ಶೋಭಾಯಾತ್ರೆ ಆಚರಣೆ ಟ್ರಸ್ಟ್ನ ಅಧ್ಯಕ್ಷ ಬಿ ವೆಂಕಟೇಶ್, ಗೌರವ ಅಧ್ಯಕ್ಷ ಪ್ರಕಾಶ್, ಉಪಾಧ್ಯಕ್ಷ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್, ಜಿಕೆ ಭರತ್, ರವಿಚಂದ್ರ, ನಾಗೇಶ್, ಲಕ್ಷ್ಮೀಪತಿ, ಎಗ್ರೈಸ್ ಕಿರಣ್, ಮಾಜಿ ಶಾಸಕ ಎಂ ರಾಜಣ್ಣ, ಸ್ಕೂಲ್ ಎನ್ ದೇವರಾಜ್, ಕಾಂಗ್ರೆಸ್ ಮುಖಂಡ ಅಂಜಿನಪ್ಪ ಪುಟ್ಟು, ಬೆಳಶಿವಾಲೆ ಆರ್ ರವಿ, ಮಾನವ ಹಕ್ಕುಗಳ ಹೋರಾಟ ಕಮಿಟಿ ರಾಜ್ಯಾಧ್ಯಕ್ಷ ಸಿಎಂ ಬೈರೇಗೌಡ, ಡಾಕ್ಟರ್ ಸತ್ಯನಾರಾಯಣ್, ಅಪ್ಪೇಗೌಡನಹಳ್ಳಿ ಲಕ್ಷ್ಮೀನಾರಾಯಣ್ ರೆಡ್ಡಿ, ಸಮಾಜ ಸೇವಕರಾದ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿ, ರಾಮಾಂಜನೇಯ ಸೇರಿದಂತೆ ವಿವಿಧ ಹಿಂದೂ ಪರ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸಾವಿರಾರು ಶ್ರೀರಾಮ ಭಕ್ತರು ಪಾಲ್ಗೊಂಡಿದ್ದರು. ಶ್ರೀರಾಮ ಶೋಭಾಯಾತ್ರೆ ಮಾಡುವ ಉದ್ದೇಶನೇ ನಮ್ಮ ಹಿಂದೂಗಳೆಲ್ಲ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಒಂದಾಗಬೇಕು ಅನ್ನೋ ಉದ್ದೇಶದಿಂದ ಮಾಡ್ತೀರಿ. ಆದ್ರೆ ಕೆಲವರು ಏನು ಶ್ರೀರಾಮನವಮಿ ಬಂದಾಗ ಎಲ್ಲರೂ ಆಚರಣೆ ಮಾಡ್ತಾರೆ ಮನೆಯಲ್ಲಿ. ಅದೇ ರಾಮ ಬೀದಿಗೆ ಎತ್ಕೊಂಡು ಬಂದು ಮೆರವಣಿಗೆ ಮುಖಾಂತರ ಮಾಡಕ್ ಬಂದ್ರೆ ಅದನ್ನ ಪಕ್ಷ ಅಂತಾರೆ, ಒಂದು ಪಕ್ಷಕ್ಕೆ ಸೀಮಿತ ಮಾಡ್ತಾರೆ ರಾಮನ. ಇದು ತಪ್ಪು. ಹಿಂದೂಗಳಲ್ಲಿರುವ ಈ ಮೂಢನಂಬಿಕೆನೆಲ್ಲ ನೀವು ತೊಲಗಿಸಿ ನಾವೆಲ್ಲ ಹಿಂದೂಗಳು, ಮೊದಲನೇದಾಗಿ ನಾವೆಲ್ಲ ಹಿಂದೂಗಳು ಶ್ರೀರಾಮ ಶೋಭಾಯಾತ್ರೆಯಲ್ಲಿ ಆಚರಣೆಯಲ್ಲಿ ಪಾಲ್ಗೊಳ್ಬೇಕು. ಯಾವುದೇ ಹಿಂದೂ ಸಮಾಜದ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡು ನಮ್ಮ ಸನಾತನ ಧರ್ಮದ ಉಳಿವಿಗಾಗಿ, ಅಳಿವಿಗಾಗಿ, ಐಕ್ಯತೆಗಾಗಿ ನಾವೆಲ್ಲ ಓಡಾಡಬೇಕು ಅನ್ನೋ ಉದ್ದೇಶದಿಂದ ಈ ಶ್ರೀರಾಮ ಶೋಭಾಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ದೀರಿ. ಈ ದಿನ ಶ್ರೀರಾಮ ಶೋಭಾಯಾತ್ರೆ ಈ ದಿನ ಚಾಲನೆ ಕೊಟ್ಟಿದ್ದೀರಿ. ಈ ಮೆರವಣಿಗೆ ಮುಖಾಂತರ ಹೊರಡುತ್ತೆ. ಮತ್ತೆ 5 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಎಲ್ಲರೂ ವೇದಿಕೆ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ತಮ್ಮ ಮನೆಗಳಿಗೆ ಹೊರಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಆಚರಣಾ ಶಿಡ್ಲಘಟ್ಟ ಇವರ ಒಂದು ಸಹಕಾರ, ಇವರ ಒಂದು ಪ್ರಯತ್ನದಿಂದ ಶಿಡ್ಲಘಟ್ಟದಲ್ಲಿ ನಿರಂತರವಾಗಿ ಶ್ರೀರಾಮ ಶೋಭಾಯಾತ್ರಾ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇರೋಂಥದ್ದು ನಾವು ನೋಡ್ತಾ ಬಂದಿದ್ದೀವಿ. ಬಹಳಷ್ಟು ಸುವ್ಯವಸ್ಥೆಯಿಂದ, ಬಹಳಷ್ಟು ಸಹಕಾರ ಭಾತೃತ್ವದಲ್ಲಿ ಈ ಯಾತ್ರೆಯನ್ನು ಶಿಡ್ಲಘಟ್ಟ ನಗರದಲ್ಲಿ ಮಾಡ್ತಾ ಇರೋಂಥದ್ದು. ವಿಶೇಷವಾಗಿ ಈ ದಿನ ಶ್ರೀರಾಮನ ಏನು ಅಚ್ಚುಮೆಚ್ಚಿನ ಪಂಟ ಆಂಜನೇಯ ಸ್ವಾಮಿಗೆ ಇಲ್ಲಿ ಪೂಜೆನ ಸಲ್ಲಿಸಿ ವಿವಿಧ ಕಲಾ ತಂಡಗಳೊಂದಿಗೆ ಸನಾತನ ಧರ್ಮನ ಸಾರಂಥದ್ದು ಮತ್ತು ಶ್ರೀರಾಮನ ಒಂದು ಮರ್ಯಾದೆ ಪುರುಷೋತ್ತಮನ ಆಚಾರ ವಿಚಾರಗಳನ್ನೆಲ್ಲನೂ ಸಹ ಪಸರಿಸಂಥದ್ದು. ಮತ್ತು ಅವನ ರೀತಿ ನಮ್ಮ ಕುಟುಂಬಗಳಲ್ಲಿ ಮಕ್ಕಳು ಆ ಮಟ್ಟದ ಒಂದು ಗುಣನ ಇಟ್ಕೊಳ್ಬೇಕು. ಆ ಮಟ್ಟದಲ್ಲಿ ನಾವೆಲ್ಲ ಬೆಳಿಬೇಕು, ಸನಾತನ ಧರ್ಮ ಉಳಿಬೇಕು, ಹಿಂದೂ ಧರ್ಮದ ಮೂಲೋದ್ಧಾರಕ ಅಂತೇಳಿ ನಾವೆಲ್ಲನೂ ಸಹ ಕರಿತೀವಿ. ಆ ಮರ್ಯಾದೆ ಪುರುಷನ ಒಂದು ಶೋಭಾಯಾತ್ರೆ ಯಶಸ್ವಿಯಾಗಲಿ, ಶುಭವಾಗಲಿ. ಎಲ್ಲರೂ ಸಹ ಇದಕ್ಕೆ ಕೈ ಜೋಡಿಸಿ ಈ ಯಾತ್ರೆನ ಶುರುವಾಗುವಂಥ ರೀತಿಯಲ್ಲಿ ಸಹಕಾರ ಕೊಡ್ಬೇಕಂತೇಳಿ ತಮ್ಮ ಮುಖ್ಯನ ನಾನು ಎಲ್ರಿಗೂ ಸಹ ಕೋರ್ತಾ ಇದ್ದೀನಿ. ಜೊತೆಗೆ ಈ ಆಚರಣಾ ಸಮಿತಿ ಮತ್ತು ಸಹಕರಿಸಿದಂಥವರು, ಸಹಾಯ ಮಾಡಿದಂಥವ್ರು ಎಲ್ಲ ಮುಖಂಡರಿಗೂ ಸಹ ಅಭಿನಂದನೆಗಳು, ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗಲಿ. ಶೋಭಾಯಾತ್ರೆ ಏನು ಸಂಘದಿಂದ ಮಾಡ್ತಾ ಇದ್ದಾರೆ, ಅತ್ಯುತ್ತಮ 8-9 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಶ್ರೀರಾಮ ಒಂದು ಏನಾದ್ರೆ ಇವತ್ತು ಒಂದು ಜಾತಿಗಲ್ಲ, ಶ್ರೀರಾಮನ ಆದರ್ಶ ಪುರುಷರು ಮುಸ್ಲಿಂ ತಗೊಂಡು, ಕ್ರಿಶ್ಚಿಯನ್ಸ್ ತಗೊಬೇಕು. ನಾವು ಏನಾದ್ರು ಹಿಂದೂ ಜಾಗರಣೆ ಅಂತ ಹಿಂದೂ ಮಾತ್ರ ಶ್ರೀರಾಮನ ಅನ್ಬೋದು. ಯಾಕಂದ್ರೆ ಅವ್ರ ಆದರ್ಶಗಳು ಯಾರು ಬೇಕಾದ್ರೂ ಮನೆ ತಗೋಬಹುದು. ಹಂಗಾಗಿ ಎಲ್ಲಾ ಜಾತಿಯವರು ಈ ಶ್ರೀರಾಮನ ಆದರ್ಶ ಪುರುಷನಾಗಿ ಸ್ವೀಕರಿಸಬೇಕಂತ 2 ಮಾತು ಹೇಳಿದ್ರೆ ಸಾಕು. ಜೈ ಶ್ರೀರಾಮ್. ಎಲ್ಲರಿಗೂ ಶ್ರೀರಾಮಚಂದ್ರ ಮಾದರಿಯಾಗಿ ನಾವೆಲ್ಲರಿಗೂ ನಮ್ಮ ಜೀವನದಲ್ಲಿ ಪಾಲನೆ ಮಾಡಬೇಕು. ಇವತ್ತು ನಮ್ಮ ಶಿಡ್ಲಘಟ್ಟ ಶ್ರೀರಾಮ ಟ್ರಸ್ಟ್ ವತಿಯಿಂದ ಶ್ರೀರಾಮ ಶೋಭಾಯಾತ್ರೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಎಲ್ಲ ಯುವಕ ಸಂಘದವರು, ಎಲ್ಲ ಸಾರ್ವಜನಿಕರು ಕೂಡ ಮತ ಭೇದ ಮರೆತು
ಎಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ನಾವು ಶ್ರೀರಾಮ ಶೋಭಾಯಾತ್ರೆ ಮಾಡ್ತಾ ಇದ್ದೇವೆ. ಎಲ್ರಿಗೂ ಶುಭವಾಗ್ಲಿ, ಶ್ರೀರಾಮನ ಎಲ್ರಿಗೂ ಆಶೀರ್ವಾದ ಮಾಡ್ಲಿ ಅಂತ ಈ ಶುಭ ಸಂದರ್ಭ ಕೊಡಕ್ಕೆ ಇಷ್ಟಪಡ್ತೀನಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ ನಮ್ಮ ಇಡೀ ದೇಶದಲ್ಲಿ ಶ್ರೀರಾಮ ಸೇನೆ ಎಲ್ಲರೂ ಶ್ರೀರಾಮನ ಸೇವೆ ಮಾಡ್ತಾರೆ. ಆದ್ರೆ ಇಲ್ಲಿ ಪಕ್ಷಾತೀತವಾಗಿ ಶಿಡ್ಲಘಟ್ಟದಲ್ಲಿ ಬಹಳ ವಿಜೃಂಭಣೆಯಿಂದ ಎಲ್ಲಾ ಜನ ಸೇರಿ ಬಹಳ ವಿಜೃಂಭಣೆಯಿಂದ ಮಾಡ್ತಿದ್ದಾರೆ. ಎಲ್ಲರಿಗೂ ದೇವರು ಒಳ್ಳೇದ್ ಮಾಡ್ಲಿ, ಶ್ರೀರಾಮ ಎಲ್ಲರಿಗೂ ಆಶೀರ್ವಾದ ಮಾಡ್ಲಿ. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೇದಾಗಿ ಇದೇ ರೀತಿಲಿ ಹಿಂದೂ ಸಂಪ್ರದಾಯ ಮುಂದುವರಿಲಿಕ್ಕೋಸ್ಕರ ಎಲ್ಲರೂ ಶ್ರಮ ವಹಿಸೋಣ ಅಂತೇಳಿ ಕೇಳ್ಕೊತೀವಿ. ಏನಿಲ್ಲ, ಇದು ನಮ್ಮ ಹಿಂದೂ ಕಾರ್ಯಕ್ರಮ, ಅದ್ರಲ್ಲಿ ಹೇಳೋಂತ ಅವಶ್ಯಕತೆ ಇಲ್ಲ. ನಾವು ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಮಾಡ್ತೀವಿ ಅಷ್ಟೇ. ಇದೊಂದು ಸಂಭ್ರಮದ ಆಚರಣೆ, ಹಬ್ಬದ ವಾತಾವರಣ, ಎಲ್ಲ ಒಗ್ಗಟ್ಟಾಗಿ ಹಿಂದುತ್ವ ಒಗ್ಗೂಡ್ಕೊಂಡು ಮಾಡೋಂಥದ್ದು ಒಳ್ಳೆ ಕೆಲಸ ಅಷ್ಟೇ. ಅದು ಅವ್ರವ್ರು ಈಗ ನಮ್ಗೆ ಸಂಬಂಧ ಇಲ್ಲ. ನಾನು ಪಕ್ಕ ಹಿಂದೂ ಏನು ರಕ್ತದಿಂದ ಬಂದಿರ್ತಕ್ಕಂಥ ನಾನು, ಹಂಗಾಗಿ ನಾನು ಇಲ್ಲಿ ಸ್ವಯಂ ತೀರ್ಥವಾಗಿ ನಾನು ಬಂದು ಭಾಗವಹಿಸ್ತಿದ್ದೀನಿ. ಕೆಲವರು ಬಂದಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ? ಬ್ರಿಟಿಷ್ ನಮ್ಮ ದೇಶಕ್ಕೆ ಯಾಕೆ ಬಂದ್ರು? 200 ವರ್ಷ ಯಾಕೆ ಕಳೆದ್ರು? ಹಿಂದೂಗಳಲ್ಲೇ ಒಗ್ಗಟ್ಟಿಲ್ಲ. ಹಿಂದೂಗಳಲ್ಲಿ ಒಗ್ಗಟ್ಟಿದ್ರೆ ಬ್ರಿಟಿಷರು ಆಳ್ತಾ ಇರ್ಲಿಲ್ಲ, ಮೊಘಲರು ಆಳ್ತಾ ಇರ್ಲಿಲ್ಲ. ನೋಡಿ, ನಾವು ಹಿಂದೂಗಳು ಎಲ್ಲರೂ ಒಗ್ಗಟ್ಟಾಗ್ಲಿ ಅಂದ್ಬಿಟ್ಟೆ ನಾವು ಪ್ರತಿ ವರ್ಷನೂ ಶ್ರೀರಾಮ ಶೋಭಾಯಾತ್ರೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಮಾಡ್ತಾ ಇದೆ. ಆದ್ರೂ ಹಿಂದೂಗಳು ಒಗ್ಗಟ್ಟಾಗ್ತಾ ಇಲ್ಲ. ಇದು ಅವ್ರ ಮುಟ್ಟಾಳ್ತನ, ಅವ್ರ ವೈಯಕ್ತಿಕ. ಅದರಿಂದ ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕು. ಶ್ರೀರಾಮ ಶೋಭಾಯಾತ್ರೆ ನಾವು ಮಾಡ್ತಾ ಇರೋ ಉದ್ದೇಶನೇ ಹಿಂದೂಗಳನ್ನೆಲ್ಲ ಬಲಪಡಿಸ್ಬೇಕು. ನಾವ್ ಹಿಂಗೆ ಇದ್ರೆ ನಮ್ಮ ಹಿಂದುತ್ವ, ನಮ್ಮ ಏನೋ ಧರ್ಮ ಅಳಿಸೋಗುತ್ತೆ, ಸನಾತನ ಧರ್ಮ ಅಳಿಸೋಗುತ್ತೆ. ಅದರಿಂದ ಹಿಂದೂಗಳು ಎಲ್ಲರೂ ಒಗ್ಗಟ್ಟಾಗಬೇಕು. ಜೈ ಶ್ರೀರಾಮ್, ಜೈ ಮದಕ್ಕೆ ಒಂದೇ ಒಂದೇ ಮರ್ಯಾದಾ ಪುರುಷೋತ್ತಮಕ್ಕೆ. ಈ ಶಿಡ್ಲಘಟ್ಟ ತಾಲೂಕಿನಲ್ಲಿ ಶ್ರೀ ರಾಮನ ಶೋಭಾಯಾತ್ರೆ ಬಹಳ ವಿಜೃಂಭಣೆಯಿಂದ ಸತತವಾಗಿ ಪ್ರತಿ ವರ್ಷವೂ ನಡೀತಿದೆ. ನಾವು ಸನಾತನ ಧರ್ಮವನ್ನು ಉಳಿಸಬೇಕಾಗಿ ಮರ್ಯಾದಾ ಪುರುಷೋತ್ತಮ ನಮ್ಮ ಹಿಂದೂಗಳ ಆರಾಧ್ಯ ದೈವ, ಅವನು ಒಳ್ಳೆಯ ಆದರ್ಶ ಮಗ, ಆದರ್ಶ ಪತಿ ಮತ್ತು ಜನರಿಗೆ ಆದರ್ಶವಾಗಿರುವುದರಿಂದ ರಾಮ ಶೋಭಾಯಾತ್ರೆಯಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರಾಗಿ ನಾವೆಲ್ಲ ಹಿಂದೂಗಳು ಒಂದು ಅಂತ ನಾವು ಜಗತ್ತಿಗೆ ಸಾರಬೇಕಾಗಿ ಸವಿನಯ ಪ್ರಾರ್ಥನೆ. ನಮಸ್ಕಾರ ಎಲ್ಲರಿಗೂ. ಈ ಶ್ರೀರಾಮ ಶೋಭಾಯಾತ್ರೆಯಲ್ಲಿ ನಮಗೆ ಪಾಲ್ಗೊಂಡಿದ್ದಕ್ಕೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಭಗವಂತ ಎಲ್ಲರಿಗೂ ಶ್ರೀ ಆಂಜನೇಯ, ಆ ಶ್ರೀರಾಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ ಶಿಡ್ಲಘಟ್ಟ ಕ್ಷೇತ್ರದ ಭಾಗದಲ್ಲಿ ಎಲ್ಲರಿಗೂ ಸಹ ಮಳೆ ಬೆಳೆ ಎಲ್ಲ ಆಗಿ ಈ ಶಿಡ್ಲಘಟ್ಟ ಸಮೃದ್ಧಿ ಆಗ್ಬೇಕು ಅಂತ ನನ್ನ ಪ್ರಾರ್ಥನೆ. ಪ್ರತಿ ಊರಿಗೂ ಒಂದು ದೇವಸ್ಥಾನ ಅನ್ನೋದಿರುತ್ತೆ. ಆ ಊರಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಇರುತ್ತೆ. ಆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ರೆ ಅಲ್ಲಿ ಶ್ರೀರಾಮ ಇರ್ತದೆ ಅಂತ ಎಲ್ಲರೂ ನಂಬಿಕೆ. ಪ್ರತಿಯೊಬ್ಬರು ಎಲ್ಲರೂ ಕೆಲಸ ಕಾರ್ಯ ಮಾಡೋ ಮುಂಚೆ ಆ ಭಗವಂತನಲ್ಲೇ ಹೋಗಿ ಶ್ರೀ ಆಂಜನೇಯ ಆಶೀರ್ವಾದ ತಗೊಂಡು ಕೆಲಸ ಕಾರ್ಯಕ್ಕೆ ಹೋಗ್ತಾರೆ. ಅದೇ ರೀತಿ ನಮ್ಮ ಶಿಡ್ಲಘಟ್ಟ ತಾಲೂಕಿಗೂ ಸಹ ರಕ್ಷಣೆ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡಿದ್ದೇನೆ. ನಮಸ್ಕಾರ.